ಒಳ್ಳೆ ಸ್ಕೂಲ್ಗೆ ಹಾಕಿದೀನಿ ಮಗು ಕೇಳಿದೆಲ್ಲ ಕೊಡ್ಸಿದೀನಿ, ಚೆನ್ನಾಗಿ ನೋಡ್ಕೊಂಡಿದೀನಿ. ಇನ್ನೇನ್ ಮಾಡ್ಬೇಕು? ಟೈಮ್ ಅದೇ ಇಲ್ವಲ್ಲ ನನ್ನ ಹತ್ರ. ಸೊ ದಟ್ ಈಸ್ ದ ಪ್ರಾಬ್ಲಮ್ ಟುಡೇ ಅಲ್ವಾ. ನಾನು ಎಲ್ಲ ಸ್ಕೂಲ್ಗೆ ಹಾಕಿದರೆ ಫೀಸ್ ಎಲ್ಲ ಎಷ್ಟು ಜಾಸ್ತಿ ಇದೆ, ಸೊ ನಾನು ವರ್ಕಲ್ಲಿ ಫೋಕಸ್ ಮಾಡಲೇಬೇಕು. ಆ ವರ್ಕ್ ಇಷ್ಟು ಸ್ಟ್ರೆಸ್ಫುಲ್ ಇರುತ್ತೆ. ಸೊ ವೀಕೆಂಡ್ಸ್ಗೆ ನನ್ನ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಟ್ರಿಪ್ ಹೋಗಬೇಕು, ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ. ಬಟ್ ರೆಡಿನೆಸ್ ಇಫ್ ವಿ ಆರ್ ಗೋಯಿಂಗ್ ಇನ್ ಟು ಪೇರೆಂಟಿಂಗ್, ನಮಗೆ ಅಷ್ಟು ರೆಡಿನೆಸ್ ಬೇಕು. ಬಿಕಾಸ್ ಆ ಮಗು ನನಗೆ ನೋಡ್ತಾ ಇದ್ದಾರೆ, ನಾನು ನನ್ನ ಲೈಫನ್ನು ಹೇಗೆ ಲೈಕ್ ಹೌ ಐ ಆಮ್ ಲಿವಿಂಗ್ ಮೈ ಲೈಫ್, ದ ಚೈಲ್ಡ್ ಇಸ್ ಲುಕಿಂಗ್ ಎಟ್ ಮೀ. ಅವರು ಕೂಡ ಆ ಥರನೇ ದೊಡ್ಡಾದ್ಮೇಲೆ ಸರಿ ನನ್ನ ಮಗುಗೆ ನಾನು ಇದನ್ನೇ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ. ಸೊ ದಿಸ್ ಇಸ್ ದ ಟೈಮ್ ಟು ಚೇಂಜ್ ದಟ್. ಎಷ್ಟು ನೀವು ಬ್ಯುಸಿ ಇರ್ತೀರಿ, ಬಟ್ ದಟ್ ಈಸ್ ಯೋರ್ ಚೈಲ್ಡ್. ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ, ಟೈಮ್ ಕೊಡಲೇಬೇಕು. ಟೈಮ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿಡಿ, ನೀವು ನನ್ನ ಸ್ಟ್ರೆಸ್ಸು, ನನ್ನ ಟಾರ್ಗೆಟ್ಟು ಅದನ್ನ ತಂದು ಮಕ್ಳ ಮೇಲೆ ಹಾಕೋದು, ಮಕ್ಳು ಮಾತಾಡೋದು, ನಂಗೆ ಟೈಮ್ ಇಲ್ಲ ಹೋಗು, ಫೋನು, ಲ್ಯಾಪ್ಟಾಪ್, ನಾನೇನು ವರ್ಕ್ ಮಾಡ್ತೀನಿ ಗೊತ್ತಾಗಲ್ವಾ. ಮಗು ಏನೋ ಸಡನ್ ಆಗಿ ಹೇಳ್ಬೇಕು ಅಂತ ಬರುತ್ತೆ, ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ಏನೋ ಹೇಳ್ಬೇಕು ಅಂತ ಶೇರ್ ಮಾಡ್ಕೊಂಡು ಬರ್ತಾರೆ. ನಾನು ವರ್ಕ್ ಮಾಡ್ತಿದ್ದೀನಿ ಹೋಗು ಅಂತ ತಳ್ಳೋದು, ಇವೆಲ್ಲ ಮಕ್ಳ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತಲ್ಲ. ಅದೇ ಮಾಡ್ಲಿಕ್ಕೆ ನಾವು ಪೇರೆಂಟ್ಸ್ನೇ ವರ್ಕ್ ಮೊದಲೇ ಮಾಡಬೇಕು. ದಟ್ ಪ್ರೀ ವರ್ಕ್ ಈಸ್ ಇಂಪಾರ್ಟೆಂಟ್. ವಾಟ್ ಈಸ್ ಪ್ರೀ ವರ್ಕ್ ಈಸ್ ನಮ್ಮ ಪೇರೆಂಟ್ಸ್ ಹ್ಯಾವ್ಸ್ ಟು ಬ್ಯಾಲೆನ್ಸ್ ದ ಇಮೋಷನ್ಸ್. ಇಮೋಷನಲ್ ರೆಗ್ಯುಲೇಷನ್ ನಮ್ದು ಆಗಿದ್ಮೇಲೆ ನಾವು ಬೇರೆಯವ್ರಿಗೂ ಆಗ್ಬೋದು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಐ ಫೀಲ್. If we are in that space to let people know that his child know that yeah I am approachable ಯಾವಾಗ ಆಗಲ್ಲ, ಯಾಕಂದ್ರೆ ನಾವು ಯಾವಾಗ ನಮ್ಮ ಮನಸ್ಥಿತಿ ಆವಾಗ ಇರಲ್ಲ, ಆವಾಗ ಅಪ್ರೋಚಬಲ್ ಆಗಲ್ಲ. Because we are stressed out about our work, our targets, everything and busy schedule, ನಮ್ ಸ್ಕೆಡ್ಯೂಲ್, ನಮ್ದು ಇಷ್ಟು ತೊಂದರೆ ಇದೆ ನಮಗೆ. ಅಪ್ರೋಚಬಲ್, ನಮ್ದು ಡೋರ್ ಕ್ಲೋಸ್ಡ್ ಆಗಿದ್ರೆ ಬೇರೆ ಮಕ್ಳಿಗೇನು ಗೊತ್ತಾಗುತ್ತೆ. ಅದು ಮಕ್ಳು ನಮ್ದು ರಕ್ತ ಗೊತ್ತಾಗಲ್ವಾ ಅವ್ರಿಗೆ. ಎಷ್ಟೊಂದು ದೊಡ್ಡ ಜವಾಬ್ದಾರಿ ಇದೆ ಅಲ್ವಾ. ಸೊ ಮಕ್ಕಳನ್ನ ಪಡೆಯೋದು ಮುಖ್ಯ ಅಲ್ಲ, ಅವ್ರನ್ನ ನೋಡ್ಕೊಳ್ಳೋದು ಎಷ್ಟು ದೊಡ್ಡ, ಅದರಲ್ಲೂ ಇವತ್ತಿನ ಈ ವಾತಾವರಣದಲ್ಲಿ, ಬೆಂಗಳೂರು ಸಿಟಿ ಲೈಫಲ್ಲಿ, ಬಿಸಿ ಲೈಫಲ್ಲಿ. ಸೊ ಇಟ್ಸ್ ವೆರಿ ವೆರಿ ಸೆನ್ಸಿಟಿವ್ ಅಲ್ವಾ ಮೇಡಮ್ ಮಕ್ಕಳ ಮನಸ್ಸು. ಸೊ ಮಕ್ಕಳು ಎರಡು ಥರ ನೀಡ್ಸ್ ಇರುತ್ತೆ, ಫಿಸಿಕಲ್ ನೀಡ್ಸ್ ಆ್ಯಂಡ್ ಎಮೋಷನಲ್ ನೀಡ್ಸ್. ಫಿಸಿಕಲ್ ನೀಡ್ಸ್ ಪೇರೆಂಟ್ಸ್ ಎಲ್ಲ ಮಾಡಿಕೊಡ್ತಾರೆ, ಹೊಸ ಬಟ್ಟೆ, ಅವ್ರಿಗೆ ಬೇಕಾಗಿರೋ ಆಟ ಸಾಮಾನು. ಎಮೋಷ್ನಲ್ ನೀಡ್ಸ್ ತುಂಬ ಮುಖ್ಯ. ಮಗುಗೆ ಆ ಪ್ರೀತಿ ಬೇಕು, ಆ ಪ್ರೀತಿ, ಆ ವಿಶ್ವಾಸ ಪೇರೆಂಟ್ಸ್, ಅದು ಒಂದು ಇವಾಗ ಕಡಿಮೆ ಆಗಿದೆ. ಲ್ಯಾಕ್ ಆಫ್ ಲವ್ ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ನೀವು ಮೊದಲು ಹೇಳ್ದಂಗೆ ಆ ಮಗುನ ಹಗ್ ಮಾಡೋದು, ಆಮೇಲೆ ಮಗು ಜೊತೆ ಕಮ್ಯುನಿಕೇಟ್ ಮಾಡಬೇಕು. ನಿಂಗೆ ಏನು ಇಷ್ಟ, ನಿಂಗೆ ಏನು ಬೇಕು, ಹೇಗಿತ್ತು ನಿನ್ನ ದಿವಸ. ಸೊ ಮೀಟಿಂಗ್ ದ ಎಮೋಷ್ನಲ್ ನೀಡ್ಸ್ ಆಫ್ ದ ಚೈಲ್ಡ್, ಐ ಥಿಂಕ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ನೀಡ್ಸ್ ಆಲ್ ಪೇರೆಂಟ್ಸ್ ಆರ್ ಡೂಯಿಂಗ್, ಬಟ್ ಟ್ರೈಂಗ್ ಟು ಕಮ್ಯುನಿಕೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಎಮೋಷ್ನಲ್ ನೀಡ್ಸ್, ಅದು ತುಂಬ ಮುಖ್ಯ ಸರ್. ಪ್ರತಿ ಮಗುಗೂ ಲವ್, ಪ್ರೀತಿ, ಅದೇ ತುಂಬ ದೊಡ್ಡ ಮುಖ್ಯವಾದ ಇವತ್ತು ಎಸೆನ್ಷಿಯಲ್ ಆಗಿದೆ, ರಿಕ್ವೈರ್ಮೆಂಟ್. ಊಟ ಮಾಡಿಸೋದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ನಾವು ಊಟ ಮಾಡ್ಸೋಕ್ಕೆ ಟೈಮ್ ಕೊಡಲ್ಲ. ನನ್ನ ಕೈಯಲ್ಲಿ ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಮಗು ಊಟ ಮಾಡಬೇಕು, ಊಟ ಮಾಡು ಅನ್ನೋದು ಮಾಡಲ್ಲ. ಅವ್ರಿಗೆ ನಾವು ಮೊಬೈಲ್ ಕೊಟ್ಬಿಡೋದು. ಸೊ ಮುಂಚೆ ಇಲ್ಲ, ಕತೆ ಹೇಳ್ಕೊಂಡು ಚಂದಮಾಮನ ತೋರಿಸಿ ಪ್ರೀತಿಯಿಂದ ಅವರಿಗೆ ಊಟವನ್ನು ಕೊಡ್ತಾ ಇದ್ರು. ಅದು ಇವತ್ತದು ಆಗ್ತಾ ಇಲ್ಲ. ತಪ್ಪಲ್ವಾ ಇದು? ಯಾಕೆ ಮಕ್ಕಳು ಊಟ ಮಾಡಿಸೋದೇ ದೊಡ್ಡ ಪ್ರಾಬ್ಲಮ್. ನಾನು ಹೇಗೆ ಊಟ ಮಾಡಿಸ್ಬೇಕು ಮಕ್ಕಳಿಗೆ, ನನ್ಗೆ ದೊಡ್ಡ ಸಮಸ್ಯೆ ಆಗಿರೋದು ಅದೇ. ಲೈಕ್ ಮ್ಯಾಮ್ ಸೆಡ್, ಇಮೋಷನಲ್ ರೆಗ್ಯುಲೇಷನ್ ಫಸ್ಟ್ ಪೇರೆಂಟ್ಸ್ಗೆ ಆಗಬೇಕು. ಆವಾಗ ನೀವು ಮಗುಗೆ ಹೇಗೆ ಲೈಕ್ ಹೆಲ್ಪ್ ಮಾಡಬೇಕು ಅಂತ ಅರ್ಥ ಆಗುತ್ತೆ ಅಲ್ವಾ. ಸೊ ನಾವು ಊಟ ಮಾಡುವಾಗ ಫಸ್ಟು ನಾನು ಸ್ಕ್ರೀನ್ ನೋಡ್ತಾ ಇದ್ದೀನಿ, ಸೀರೀಸ್ ನೋಡ್ತಾ ಇದ್ದೀನಿ, ಅಥವಾ ಬರೀ ಊಟ ಮಾಡ್ತಾ ಇದ್ದೀನಿ, ಅದು ಫಸ್ಟ್ ನಾವು ಕರೆಕ್ಟ್ ಮಾಡಬೇಕು. ಅಬ್ಸರ್ವೇಷನ್ ಇಸ್ ಬೆಸ್ಟ್ ಲರ್ನಿಂಗ್. ಮಕ್ಕಳೆಲ್ಲ ಇಮಿಟೇಟ್ ಕೂಡ ಮಾಡ್ತಾರೆ. ನಾನು ನಿಮ್ಮ ಜೊತೆ ಊಟ ಮಾಡ್ತೀನಿ, ಒಟ್ಟಿಗೆ ಮಾತಾಡೋಣ, ಏನು ಕತೆ ಎಲ್ಲ ಬೇಡ, ನನ್ನ ಆಫೀಸಲ್ಲಿ ಏನಾಯಿತು ನಾನು ಹೇಳ್ತೀನಿ, ನಿಮ್ಮ ಸ್ಕೂಲಲ್ಲಿ ಏನಾಯಿತು ನೀವು ಹೇಳಿ, ಒಂದೊಂದು ಬೈಟ್ ನಾವು ಒಟ್ಟಿಗೆ ತಿನ್ನೋಣ, ಊಟ ಬಗ್ಗೆ ಮಾತಾಡೋಣ, ನ್ಯೂಟ್ರಿಷನ್ ಬಗ್ಗೆ ಮಾತಾಡೋಣ. ಟೀಚಿಂಗ್ ಆಯಿತು, ಬಾಂಡಿಂಗ್ ಆಯಿತು, ಸಮಾಧಾನ ಆಯಿತು. ನಾವು ಅದು ಒಂದು ಶಾರ್ಟ್ಕಟ್ ವೇ ಅಲ್ವಾ. ಟಿವಿ ನೋಡೋದು ಆಯಿತು, ಬರೀ ಟಿವಿ ಕೊಡು, ಆ ಮಗು ತಿಂತಾರೆ ಅಂತ. ಆವಾಗ ಟಿವಿ ನೋಡಿ ಯಾವ ಮಗು ತಿಂದರೆ ಹಂಗರ್ ಫುಲ್ಫಿಲ್ ಆಯ್ತಾ ಇಲ್ವಾ ಈಗ ಗೊತ್ತಾಗೋದಿಲ್ಲ. ಸೊ ನಾವು ಒಬೆಸಿಟಿ ಒಂದು ಪ್ರಾಬ್ಲಮ್ ಹೇಳ್ತೀವಿ, ಅಲ್ಲಿಂದ ಬರುತ್ತೆ. ಬಿಂಜ್ ಈಟಿಂಗು, ಜಾಸ್ತಿ ತಿನ್ನೋದು, ಮನಸ್ಸು ಚೆನ್ನಾಗಿ ಫೀಲ್ ಆಗಿಲ್ಲ ಅಂದರೆ ಊಟ ಮಾಡೋದು. ಯಾಕೆ ನನಗೆ ಊಟ ಮೆಂಟಲ್ ಊಟನ
ಹಂಗರ ಫಿಸಿಕಲ್ ಹಂಗರ್ ಅಂತ ಅರ್ಥ ಆಗ್ತಾ ಇಲ್ಲ. ಎಷ್ಟು ದೊಡ್ಡ ತಪ್ಪಿದು. ಅದೇ, ಸೊ ಆಲ್ ದಿಸ್ ಕ್ಯಾನ್ ಬಿ ರಿಸಾಲ್ವ್ ಬೈ ಪಾಸಿಟಿವ್ ರಿಲೇಶನ್ಶಿಪ್ ಡ್ಯೂರಿಂಗ್ ಫುಡ್ ಟೈಮ್. ಅಟ್ಲೀಸ್ಟ್ ಪೇರೆಂಟ್ಸ್ ಮಕ್ಕಳಿಗೆ ಈ ಟೈಮ್ ಎಲ್ಲ 10 ಮಿನಿಟ್ಸ್ 15 ಮಿನಿಟ್ಸ್ ಟೈಮ್ ಕೊಡ್ಲೇಬೇಕಲ್ವಾ? ಖಂಡಿತ ಸರ್. ನಂಗನ್ಸುತ್ತೆ ಇವಾಗ ಮಕ್ಕಳು ಫುಲ್ ಫ್ಯಾಮಿಲಿ ರಾತ್ರಿ ಹೊತ್ತು ಊಟ ಮಾಡೋವಾಗ 1 ಮೀಲ್ ಜೊತೆಲಿ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ತಿನ್ಬೇಕು. ಏನಾಗುತ್ತೆ, ಪ್ರತಿ ಮನೇಲೂ ಏನಾಗುತ್ತೆ, ನೀವು ಹೇಳ್ದಂಗೆ ಅಮ್ಮ ಅವ್ರ ಲ್ಯಾಪ್ಟಾಪಲ್ಲಿ ಬ್ಯುಸಿ ಇದ್ದಾರೆ, ಅಪ್ಪ ಲ್ಯಾಪ್ಟಾಪ್, ಮಗುಗೆ ಮೊಬೈಲ್ ಕೊಡ್ತಾರೆ. ಬಟ್ ಅದ್ರ ಬದಲು ಇದು ಒಂದು ಫ್ಯಾಮಿಲಿ ರೂಲ್ ಥರ ಮಾಡಬೇಕು ಅನ್ಸುತ್ತೆ. ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡಿಕೊಂಡು ಅವತ್ತಿನ ದಿನಚರಿಗಳ ಬಗ್ಗೆ ಮಾತಾಡ್ಬೋದು. ಅವಾಗ ಏನಾಗುತ್ತೆ, ಮಕ್ಳಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಮಕ್ಕಳು ಯಾವಾಗಲೂ ಇವ್ರು ಹೇಳ್ದಂಗೆ ಪೇರೆಂಟ್ಸ್ ಇಮಿಟೇಟ್ ಮಾಡ್ತಾರೆ. ಸೊ ಪೇರೆಂಟ್ಸ್ ಹೀಗೆ ಮಾಡೋದ್ರಿಂದ ಮಕ್ಳಿಗೆ ಅರ್ಥ ಆಗುತ್ತೆ, ಓ ಇದು ಕರೆಕ್ಟು, ನಾವು ಈ ಥರ ಮಾಡಿದ್ರೆ. ಆಮೇಲೆ ಸುಮಾರು ಜನ ಮಕ್ಕಳು ಹೇಳಿದ್ದಾರೆ ನನಗೆ ಆ ಥರ ತುಂಬ ಸ್ಯಾಟಿಸ್ಫೈಯಿಂಗ್. ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನನಗೆ ನನ್ನ ಹಿಂದಿನ ದಿವಸ ನನ್ನ ಬಾಲ್ಯ ನೆನ್ಪು ಮಾಡಿಕೊಂಡೆ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ, ನಮ್ಮ ತಂದೆ ತಾಯಿ ನನ್ನ ತಮ್ಮ. ಅದು ಕೊಟ್ಟಷ್ಟು ಸಂತೋಷ ಬಹುಶಃ ತುಂಬ ಕಡಿಮೆ ಇವಾಗ ಸಿಗೋದು ಅನಿಸುತ್ತೆ. ಎಲ್ಲರೂ ಅವ್ರವರೇ ಕೂತ್ಕೊಂಡು ತಿನ್ನೋ ಬದಲು ಫ್ಯಾಮ್ಲಿ ಒಂದು ಮೀಲ್ ಅಟ್ಲೀಸ್ಟ್ ಕೂತ್ಕೊಂಡು ಟೇಬಲ್ ಮೇಲೆ ಜೊತೆಲಿ ಮಾತಾಡ್ಕೊಂಡು ಪ್ರೀತಿ ಹಂಚ್ಕೊಂಡು ಊಟ ಮಾಡಿದ್ರೆ ಅದು ತುಂಬ ಸಂತೋಷ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ ಸರ್. ಈ ಮಕ್ಕಳಿಗೆ ಫ್ರೀ ಟೈಮೇ ಇಲ್ವಲ್ಲ, ಆಟನೇ ಇಲ್ಲ, ಫೀಲ್ಡ್ ಇಲ್ಲ, ಎಲ್ಲೋಗಿ ಆಟ ಆಡೋದು, ಏನು ಮಾತಾಡೋದು. ಸೊ ಮನೆಯೊಳಗೆ ಇರಬೇಕು. ಮನೆಯೊಳಗೆ ಹೇಗೆ ಎಂಗೇಜ್ ಮಾಡೋದು ಮಕ್ಕಳನ್ನ ಅವ್ರಿಗೆ ಆಟಕ್ಕೋಸ್ಕರವಾಗಿ? ಇದೊಂದು ದೊಡ್ಡ ಪ್ರಾಬ್ಲಮ್ ಈಗ. ಮುಂಚೆ ಅಂದರೆ ಆಚೆ ಹೋಗೋರು ಹಳ್ಳಿಗಳೆಲ್ಲ ಆಚೆ ಹೋಗ್ತಾರೆ, ಫೀಲ್ಡ್ ಇರುತ್ತೆ, ಏನೋ ಆಡ್ತಾರೆ, ಮಿಕ್ಸ್ ಆಗ್ತಾರೆ, ಬರ್ತಾರೆ. ಇವತ್ತು ಸೋಷಿಯಲ್ ಗ್ಯಾದರಿಂಗ್ ಅಂತಕ್ಕಂಥದ್ದು ಇಲ್ಲ ಇವತ್ತು. ಸೊ ಮನೆಯೊಳಗಡೆ ಇರಬೇಕು, ಮನೆಯೊಳಗಡೆ ಎಂಗೇಜ್ ಆಗಬೇಕು. ಟಿವಿ ಇಲ್ಲ ಅಪಾರ್ಟ್ಮೆಂಟು. ಸೊ ಹೇಗೆ ಅವರು ಮ್ಯಾನೇಜ್ ಮಾಡ್ಕೋಬೇಕು ಜೀವನ? ಮಕ್ಕಳು ಅವ್ರಿಗೆ ಆಟಗಳಿಗೆ ಹೆಂಗ್ ಕೊಡಬೇಕು? ಮೆಂಟಲ್ ಗೇಮ್ಸ್ ಕೊಡ್ಬೇಕಾ? ಫಿಸಿಕಲ್ ಗೇಮ್ ಇಲ್ವೇ ಇಲ್ವಲ್ಲ, ಹೇಗೆ ಮಾಡೋದು? ಔಟ್ ಬ್ಯಾಲೆನ್ಸ್ ಆಗ್ಲೇಬೇಕು. ಮಕ್ಕಳು ಸ್ವೆಟ್ ಆಗ್ಲೇಬೇಕು. ಅದರಲ್ಲಿ ಏನೂ ಬೇರೆ ಆಪ್ಷನ್ನೇ ಇಲ್ಲ. ಇಟ್ ಈಸ್ ಆಲ್ ರಿಲೇಟೆಡ್. ಫಿಸಿಕಲ್, ಮೆಂಟಲ್, ಇಮೋಷನಲ್ ಈಸ್ ಆಲ್ ಕನೆಕ್ಟೆಡ್. ನೀವು ಸ್ವೆಟ್ಟಿಂಗ್ ಮಾಡಲಿಲ್ಲ ಅಂದರೆ ಬಾಡಿದು ಆಕ್ಸಿಜನ್ ಎಷ್ಟು ನೀವು ಉಸಿರು ತಗೊಳ್ಳೋದು ಅಷ್ಟು ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಮೇನ್ ಥಿಂಗ್. ಅದೆಲ್ಲ ಆಲ್ ಕನೆಕ್ಟೆಡ್ ಇದೆ ಎಲ್ಲ. ಮತ್ತೆ ಸ್ವೆಟ್ಟಿಂಗ್ ಆಗಿದ್ಮೇಲೆ ತುಂಬಾ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಅದು ಸುಸ್ತಾಗ್ಬಿಡುತ್ತೆ, ನಿದ್ರೆ ಸರಿ ಬರುತ್ತೆ, ಎಲ್ಲ ಆಗುತ್ತೆ, ಊಟ ಸರಿ ಹೋಗುತ್ತೆ, ನ್ಯೂಟ್ರಿಷಿಯಸ್ ಫುಡ್ ಆಗುತ್ತೆ. ಅದೆಲ್ಲ ಸೈಕಲ್. ವಿಲ್ ಹ್ಯಾವ್ ಟು ಲುಕ್ ಇನ್ ಟು ಎವ್ರಿಥಿಂಗ್, ಆಲ್ ದೋಸ್ ಥಿಂಗ್ಸ್. ಆಟ ಅಂದ್ರೆ ನಾವು ಆಗ್ಲಿಲ್ಲ ಅಂದ್ರೆ ಇವಾಗ ಆಚೆ ಎಲ್ಲ ಕ್ರಿಕೆಟ್ ಕ್ಲಬ್ ಇದೆ, ಇದು ಇದೆ, ಎಲ್ಲ ಇದೆಲ್ಲ. ಫ್ಲಾಟ್ ನಲ್ಲಿ ಆಗಲ್ಲ. ಫ್ಲಾಟ್ ಸಿಸ್ಟಮ್ ನಲ್ಲಿ ಈಗ ಪ್ಲೇ ಗ್ರೌಂಡ್ ಇರುತ್ತೆ, ಪ್ಲೇ ಏರಿಯಾ ಇರುತ್ತೆ. ಅದೇ ಇನ್ನೊಂದು ವಿಷಯ ಅಂದ್ರೆ ಅದೇ ಬರ್ಡೇ ಪಾರ್ಟೀಸ್ ಹೋಟ್ಲಲ್ಲಿ ಸೆಲೆಬ್ರೇಟ್ ಮಾಡಿಬಿಟ್ಟು ಮನೆಯಲ್ಲಿ ಮುಂಚೆ ಕಾಲದಲ್ಲ ಬರ್ಡೇ ಪಾರ್ಟಿ ಮಾಡಿ ಎಲ್ರಿಗೆ ಮನೆಯಲ್ಲಿ ಕರೀರಿ. ಐ ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಇನ್ ದ ಅಪಾರ್ಟ್ಮೆಂಟ್. ಸರಿ, ಒಂದು ಇನ್ವಿಟೇಷನ್ ಕೊಡಿ ಬರ್ತ್ಡೇಗೆ, ಒಂದು ಏನೋ ಚಿಕ್ಕ ಪ್ರೋಗ್ರಾಮ್ ಪೂಜೆ ಇದ್ದರೆ ಎಲ್ರಿಗೆ ಕರೀರಿ. ಇಟ್ಸ್ ನಾಟ್ ಫಾರ್ ದ ಅಡಲ್ಟ್ಸ್ ಬಟ್ ಫಾರ್ ದ ಚಿಲ್ಡ್ರನ್. ಅವರು ಫ್ರೆಂಡ್ಶಿಪ್ ಎಲ್ಲ ಜಾಸ್ತಿ ಆಗುತ್ತೆ. ಮನೇಲಿ ಒಟ್ಟಿಗೆ ಏನು ಪಜಲ್ಸ್ ಮಾಡ್ಬೋದು, ಸರಿ, ಬ್ಯಾಲೆನ್ಸಲ್ಲಿ ಸ್ವಲ್ಪ ಮೆಂಟಲ್ ಪಜಲ್ಸ್ ಕೂಡ ಕೊಡ್ಬೋದು. ಬಟ್ ಆಚೆ ಹೋಗಿ ಕೂಡ ಸ್ವೆಟ್ಟಿಂಗ್ ಕೂಡ ಮ್ಯಾಮ್ ಹೇಳಿದ್ದಾರೆ ಮಾಡಬೇಕು. ಸೊ ಅವಾಗ ಈ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲ ನಾವು ಪೇರೆಂಟ್ಸ್ ಫೆಸಿಲಿಟೇಟ್ ಮಾಡಬೇಕು. ಯಾಕಂದರೆ ಈ ಟೈಮಲ್ಲಿ ಮಕ್ಕಳಿಗೆ ಅಷ್ಟು ಅಪರ್ಚುನಿಟಿ ಸಿಕ್ಕಲ್ಲ ಆಚೆ ಹೋಗೋಕ್ಕೆ. ಮೇ ಬಿ ಇನ್ ದ ಕ್ಲಾಸಸ್, ಆ ಯೋಗ ಕ್ಲಾಸು, ಸ್ಕೇಟಿಂಗ್ ಕ್ಲಾಸು, ಜಿಮ್ನಾಸ್ಟಿಕ್ ಕ್ಲಾಸಲ್ಲಿ ಯಾರು ಇರ್ತಾರೆ, ಅಲ್ಲಿ ಕೂಡ ಫ್ರೆಂಡ್ಶಿಪ್ ಮಾಡ್ಬೋದು. ಪೇರೆಂಟ್ಸ್ ಫಸ್ಟ್ ಮಾತಾಡಿ ಆಮೇಲೆ ಮಕ್ಕಳು ಒಟ್ಟಿಗೆ ಆಡಬೇಕು. ಸೊ ನಮ್ಮ ಪ್ರಕಾರ ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಆಗ್ಬೇಕು. ಹೌದು ಸರ್. ಪೇರೆಂಟ್ ವುಡ್ ಅನ್ನೋದೇ ನಮಗೆ ಗೊತ್ತಿಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿಲ್ಲ, ನಾವು ಮಾಡ್ತಿರೋದೇ ಸರಿ, ನಾವು ಅನ್ಕೊಂಡಿರೋದು ಸರಿ ಅಂತಕ್ಕಂಥದ್ರ ಬಗ್ಗೆ ಆ ಒಂದು ಮಿತ್ತಲ್ಲಿ ಭ್ರಮೆಯಲ್ಲಿ ನಾವು ಜೀವನ ಮಾಡ್ತೀವಿ. ಸೊ ನಾವು ಮಕ್ಕಳನ್ನ ದೂಷಣೆ ಮಾಡೋದ್ರ ಅರ್ಥ ಇಲ್ಲ. ಬಿಹೇವಿಯರಲ್ ಥೆರಪಿ ಅಂತಿರುತ್ತೆ, ಬಿಹೇವಿಯರ್ ಕರೆಕ್ಷನ್ಸ್ ಅಂತ ಇರುತ್ತಲ್ಲ, ಏನದ ವಾಟ್ ಎಕ್ಸಾಕ್ಟ್ಲಿ? ಸೊ ಬಿಹೇವಿಯರಲ್ ಥೆರಪಿ ಇದೆ ನೋಡಿ. ಇಮೋಷನಲ್ ರೆಗ್ಯುಲೇಷನ್ ಮಾತಾಡ್ತಾ ಇದ್ದೀವಿ ನಾವು. ಫಸ್ಟು ಪೇರೆಂಟ್ಸ್ ಎಮೋಷನಲ್ ರೆಗ್ಯುಲೇಷನ್ ಆಗಬೇಕು. ಅವ್ರ ಇಮೋಷನ್ನ ಅರ್ಥ ಮಾಡ್ಕೊಂಡು ಅವ್ರು ಸ್ವತಃನು ಫಸ್ಟ್ ತಾನು ಕಾಮ್ ಆಗಬೇಕು, ಆಮೇಲೆ ಮಕ್ಕಳ ಜೊತೆ ಡೀಲ್ ಮಾಡಬೇಕು. ಓಕೆ, ಸೊ ನಾವು ಈಗ ಜಾಸ್ತಿ ಕೋಪ ಎಲ್ಲ ಮನೆಯಲ್ಲಿ ಮಾಡೋದು ಅದೆಲ್ಲ ಮಕ್ಕಳು ಕೂಡ ಅಬ್ಸರ್ವ್ ಮಾಡಿ ಇಮಿಟೇಟ್ ಮಾಡ್ತಾರೆ. ಅವ್ರು ಇದೇ ಬಿಹೇವಿಯರಲ್ ಇಶ್ಯೂಸ್ ನಾವು ಹೇಳ್ತೀವಿ ಅಲ್ವಾ. ಜಾಸ್ತಿ ಆ್ಯಂಗರ್ ಮಾಡೋದು, ಇಲ್ಲಾದರೆ ಸ್ಕೂಲಲ್ಲಿ ಬುಲಿಂಗ್ ಮಾಡೋದು, ಇದು ಕೇಸ್ ತುಂಬ ಜಾಸ್ತಿ ಇದೆ ಸ್ಕೂಲಲ್ಲಿ. ಮನೆಯಲ್ಲಿ ಅಪ್ಪ ಅಮ್ಮ ನನಗೆ ಬೈತಾರೆ, ಸ್ಕೂಲ್ ಹೋಗಿ ನಾನು ಯಾರು ಬೇರೆಗೆ ಬೈತೀನಿ, ರ್ಯಾಗಿಂಗ್ ಮಾಡೋದು, ಅದೆಲ್ಲ ಕತೆ ಕೂಡ ಬರುತ್ತೆ. ಸೊ ಆಲ್ ಆಫ್ ದಿಸ್ ಡಿಪೆಂಡ್ಸ್ ಆನ್ ಪೇರೆಂಟಿಂಗ್ ಹೇಗೆ ಆಗ್ತಾ ಇದೆ ಅಂತ. ಸೊ ಚಿಕ್ಕ ಮಕ್ಕಳಿಗೆ ಯೂಶ್ವಲಿ ವಿ ಡು ಪೇರೆಂಟಿಂಗ್ ಪ್ಲಸ್ ಬಿಹೇವಿಯರಲ್ ಥೆರಪಿ. ಅಲ್ಲಿ ನಾವು ಮಗುಗೆ ಬಿಹೇವಿಯರ್ಸ್ ಬೇಡ,
ಕಮ್ಯುನಿಕೇಷನ್ಸ್, ವರ್ಬಲ್ ಕಮ್ಯುನಿಕೇಷನ್ಸ್ ಹೇಗೆ ಮಾಡಬೇಕು ನೋಡಿ. ನಿಮಗೆ ಏನು ಇಷ್ಟ ಇಲ್ಲ ಅಂದರೆ ಈ ಥರ ನನಗೆ ಹೇಳ್ಕೊಡಿ, ಪೇರೆಂಟ್ಸ್ ಜೊತೆ ಮಾತಾಡಬೇಕು. ಆ ಥರ ನಾವು ಪೇರೆಂಟ್ಸ್ಗೆ ಕೂಡ ಕೌನ್ಸಿಲಿಂಗ್ ಕೊಡ್ತೀವಿ. ಅವ್ರು ಏನು ಬನ್ನಿ ಮಾತಾಡೋಕ್ಕೆ ಹೋದರೆ ಪ್ಲೀಸ್ ಕಿವಿ ಕೊಡಬೇಕು ಅಂತ. ಓಕೆ ಓಕೆ. ಸೊ ದೇರ್ ಹ್ಯಾಸ್ ಟು ಬಿ ದಿಸ್ ಬ್ಯಾಲೆನ್ಸ್. ಯಾವ ಸಂದರ್ಭದಲ್ಲಿ ಪೇರೆಂಟು ಬರಬೇಕಾಗತ್ತೆ ನಿಮ್ಮ ಹತ್ರ? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮ್ಗೆ ಗೊತ್ತಿಲ್ಲ, ಇದಕ್ಕೆ ಮಕ್ಕಳು ಆಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ಏನೇನೋ ಮಾಡ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ ಅದು ಬಿಹೇವಿಯರ್ ತಪ್ಪು ಅಂತ ಗೊತ್ತಿಲ್ಲ ನಮಗೆ. ಸೊ ಯಾವ ಟೈಮಲ್ಲಿ ನಿಮ್ಮನ್ನ ಅಪ್ರೋಚ್ ಮಾಡಬೇಕು? ಓಕೆ, ಪೇರೆಂಟ್ಸ್ ಯಾವಾಗ ಅಪ್ರೋಚ್ ಮಾಡಬೇಕು ಅಂದರೆ ಮಗುಲೇ ನಾರ್ಮಲ್ ಬಿಹೇವಿಯರ್ ಅಂಡ್ ಅಬ್ನಾರ್ಮಲ್. ಎಸ್, ನಾರ್ಮಲ್ ಬಿಹೇವಿಯರ್ಸ್ ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳಿದ್ದು ಪೇರೆಂಟ್ಸ್ ತುಂಬ ವಿಜಿಲೆಂಟ್ ಆಗಿರಬೇಕು. ನಾರ್ಮಲ್ ಬಿಹೇವಿಯರ್ಸು ಅವ್ರು ಊಟ ಮಾಡ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬಟ್ ಕೆಲವೊಂದು ಬಿಹೇವಿಯರ್ ಸ್ಪೆಸಿಫಿಕ್ ಆಗುತ್ತೆ. ಇವಾಗ ಮಗು ರೂಮಲ್ಲಿ ಬಾಗ್ಲು ಹಾಕ್ಕೊಳೋದು, ಯಾವಾಗಲೂ ಅಳೋದು, ಅಥವಾ ತುಂಬ ಊಟ ಮಾಡೋದು, ಇವ್ರು ಹೇಳ್ದಂಗೆ ಎಕ್ಸೆಸಿವ್ ಈಟಿಂಗ್. ಸೊ ಎಲ್ಲ ಇಶ್ಯೂಸ್ ಇದ್ದಾಗ ಬಹುಶಃ ಪೇರೆಂಟ್ಸ್ ಅಬ್ಸರ್ವ್ ಮಾಡಿ ಆವಾಗ ಕೌನ್ಸಿಲರ್ ಮೀಟ್ ಮಾಡ್ಬೋದು. ಫಸ್ಟ್ ಸಿಂಪ್ಟಮ್ಸ್. ಎಸ್. ಓಕೆ ಓಕೆ. ಸೊ ಆವಾಗ ಜಸ್ಟ್ ಎಡಿಷನ್ ಟು ದಟ್, ಸ್ಲೀಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕಡಿಮೆ ಸ್ಲೀಪ್ನು ಪ್ರಾಬ್ಲಮ್ ಇದೆ, ಜಾಸ್ತಿ ಸ್ಲೀಪ್ನು ಮಾಡ್ತಾ ಇದ್ರೆ ಇದೂನು ಸಿಗ್ನಲ್ ಇದೆ. ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಹೇಳಿ. ಅಲೂಫ್ ಇರುದು, ಮಾತಾಡಬಾರ್ದು, ಯಾರ ಕಡೆ ನಮ್ ಕಂಟಿನ್ಯೂಸ್ ಅಲೋನ್ ಇರುದು, ಹಿಂಗೆಲ್ಲ ಇದ್ರೆ ನಾವು ಸ್ವಲ್ಪ ನಮ್ದು ಸಿಗ್ನಲ್ ಚೆನ್ನಾಗಿ ನಾವು ರೆಡ್ ಸಿಗ್ನಲ್ ಇದೆ ಅದು. ಸೋಷಿಯಲ್ ವಿಡ್ರಾಲ್ಸ್, ಅದೇ ಅವ್ರು ಹೇಳಿದ್ರು, ಸೋಷಿಯಲ್ ವಿಡ್ರಾಲ್ಸು, ಜಾಸ್ತಿ ಕೋಪ ಮಾಡೋದು, ಫುಲ್ ಸೈಲೆಂಟ್ ಆಗಿಬಿಡ್ತಾರೆ, ಫೋನಲ್ಲಿ ಜಾಸ್ತಿ ಇರೋದು, ಕಾನ್ಸ್ಟೆಂಟ್ಲಿ ರೂಮ್ ಕ್ಲೋಸ್ ಮಾಡಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಇಲ್ಲಾಂದರೆ ಸ್ಕ್ರೋಲಿಂಗ್, ಸುಮ್ಮನೆ ಸ್ಕ್ರೋಲಿಂಗೇ ಮಾಡೋದು, ಏನು ಚೆನ್ನಾಗಿ ವಿಡಿಯೋ ಕೂಡ ನೋಡ್ತಾ ಇಲ್ಲ. ಆವಾಗ ಏನು ಇಮೋಷನ್ಸ್ನ ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂತ. ಏನಾಗಿದೆ ನಮಗೆ ಗೊತ್ತಿಲ್ಲ, ಬಟ್ ಈ ಥರ ರಿಯಾಕ್ಷನ್ಸ್, ಊಟ ಎಲ್ಲ ಅಪೆಟೈಟ್ ಕಮ್ಮಿ ಆಗಿದೆ, ಚೆನ್ನಾಗಿ ಮಾಡಲ್ಲ. ಸೊ ಅದೆಲ್ಲ ಅಬ್ಸರ್ವೇಷನ್ಸ್ ಮಾಡಿದೆ ಪೇರೆಂಟ್ಸಿಗೆ ಕೂಡ ಗೊತ್ತಾಗುತ್ತೆ ಇಲ್ಲಿ ಏನು ಇರ್ಬೋದು ಅಂತ. ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಟೀಚರ್ಸ್ ಜೊತೆ ಆಗಿರ್ಬೋದು, ಅಡಲ್ಟ್ಸ್ ಬೇರೆ ಆಚೆಗಡೆ ಅವ್ರ ಜೊತೆಗೆ ಏನಾಗ್ಬೋದು. ಸೊ ಅವಾಗ ನಾವು ಇಂಟರ್ವೆನ್ಷನ್ ಮಾಡಬೇಕು. ಅಲ್ಲಿ ಕೌನ್ಸಿಲರ್ ಹೆಲ್ಪ್ ತಗೋಬೋದು, ಟೀಚರ್ ಹೆಲ್ಪ್ ತಗೋಬೋದು, ಅಥವಾ ಅಪ್ಪ ಅಮ್ಮ ಒಟ್ಟಿಗೆ ಕೂತ್ಕೊಳ್ಳೋ ಮಗು ಜೊತೆ ಮಾತಾಡಬೇಕು, ಏನಾಯ್ತು, ನಾವು ಹೇಗೆ ಹೆಲ್ಪ್ ಮಾಡೋದು ನಿಮಗೆ ಅಂತ. ನಮ್ಮ ಕೈಲಿ ಆಗ್ಲಿಲ್ಲ ಅಂದ ಟೈಮಲ್ಲಿ ನಿಮ್ಗೆ ಬಂದು ಡೆಫಿನೆಟ್ ಆಗಿ ಕರೆಕ್ಷನ್ಸ್ ಮಾಡಿ ಮಕ್ಕಳ ಭವಿಷ್ಯವನ್ನು ರೂಪಿಸೋದು ನಮ್ಮ ಜವಾಬ್ದಾರಿ. ಹೌದು, ಅದು ಕೂಡ ನಮ್ಮ ಪೇರೆಂಟಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಅಬ್ಸಲ್ಯೂಟ್ಲಿ ಸೊ ವೆರಿ ಇಂಪಾರ್ಟೆಂಟ್.